ಬಂದ್ ಕಷ್ಟ ಎಲ್ಲ ಬರ್ಲಿ ಅನ್ಭೋಗ್ಸಮಂತ ನನ್ನ ನಿರ್ಧಾರ ಮಾಡೀನಿ ನಾನು. ನಮ್ಮ ಯಜಮಾನ್ರು ಇದ್ರು, ಅವರು ತೀರೋಗ್ಬಿಟ್ರು. ಬೇಕಾದಷ್ಟು ಕಷ್ಟ ಅನ್ಭೋಗ್ಸಮ್ಮ. ನಮ್ಮ ಅಕ್ಕ ಬದುಕ್ಲಿ ಹೆಚ್ಚುಕಟ್ಟಾಗಿ ಅನ್ಬಿಟ್ಟು ನಾನು ಬಂದ್ ಕಷ್ಟ ಅನುಭವಿಸ್ಕೊಂಡು ಜೀವನ ನಾನು ಹಾಳು ಮಾಡ್ಕೋಬಾರ್ದು. ನನ್ ಕೈಯಾರ ಬ್ರಹ್ಮ ಕರಿಬೇಕು, ನಮ್ ಹೋಗ್ಬೇಕು. ಗಂಡ ಈಗ ಏನೋ ಒಂದ್ ಮಾತಾಡ ಅಂದಿಟ್ಕು ನೀನು ಅದಕ್ಕೆಲ್ಲ ನೀ ಜಗಳ ಆಡ್ಕೊಂಡು ನೀನು ಮುಂದೆ ಹೋದ್ರೆ ಸಂಸಾರ ಹಾಳಾಗುತ್ತೆ. ನೀನ್ ಇದ್ದು ಜೀವನ ಕಷ್ಟ ಬರ್ಲಿ ಸುಖ ಬರ್ಲಿ ನೀನ್ ನೀಸ್ಕೊ ಹೋಗ್ಬೇಕು. ಮುಂದೆಲ್ಲ ಒಂದಿನ ಒಳ್ಳೆ ಸುಖ ಸಿಗುತ್ತೆ ಅನ್ನೋದ ನೀವ್ ಹೇಳ್ತಿದ್ರಿ. ಒಬ್ರು ಸಂಘ ಸೇರ್ಬೇಡ್ರಿ, ನಿಮ್ ಬುದ್ಧಿ ಏನು, ಸ್ಕೂಲು ಮಾಸ್ಟರ್ ಹೇಳ್ದಂಗ್ ಕೇಳ್ಬೇಕು, ಹೋಗ್ಬೇಕು, ತಾಯಿ ತಂದಗೆ ಹೆಸರು ನೋಸ್ಕ ತರಬೇಕು. ನಾನ್ ಯಾ ತಂಟಕ್ಕೂ ಹೋಗುದಿಲ್ಲ, ಯಾರ ಜಗಳಕ್ಕೂ ಹೋಗುದಿಲ್ಲ. ಆ ಜಗಳ ಕಟ್ಕೊಂಡ್ ನಮ್ಗೆ ಹಾಕ್ಬೇಕು, ನಾವ್ ಸೇಫ್ಟಿ ಆಗಿದ್ರೆ ಸರಿ. ಅವ್ರ ಬುದ್ಧಿ ಶಾಸ್ತ್ರದಲ್ಲಿ ತಿಳ್ಕೊಂಡು ನಮ್ಮ ತಾಯಿ ಹಂಗ ಅವ್ರ ಇವ್ರು ಅಂತ ಅವ್ರು ತಿಳ್ಕೊಬೋದ್ರೆ ಏನು ಇಲ್ಲ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರಾಜೇಶ್ ಚಾಮ್ಸ್ ಮಾತಾಡ್ತಿದ್ದೀನಿ. ಇವತ್ತೇನಪ್ಪ ವಿಚಾರ ಅಂದ್ರೆ ಡೈಲಿ ಬ್ಲಾಗ್. ಎಲ್ರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಜೊತೆಲಿ ಹೋಯ್ತು ಬಾ ಇಲ್ದವ್ರೆ ನಿನಗೇನೋ ಇದ್ರೆ ಬ್ಯಾರೆ ಇರ್ತೇವೆ ನೋಡ್ಕವ ಯಾವಾಗ ಇದ್ರ ಅಂತ. ನಿಮ್ಮ ಇವನು ನಿನ್ ಏರ್ ಪಾರ್ ಬತ್ತಿದ್ದಲ್ಲ ಅವ್ನಿಗೆ ಹೇಳ್ಬಿಟ್ ಬಾ. ಕರ ಇದ್ರೆ ಹೇಳೋಣ ಯಾವಾಗ ಬತ್ತಿದ್ದ 40,000 ಅಂತ ನೋಡು. 40,000 ಯಾವ್ದಾರು ಇಲ್ಲ ಫೋನ್ ಹಾಕೋ. 40,000 ಕರ ಇವತ್ತು ವ್ಯಾಪಾರ ಆಗ್ತೈತೆ, ನೋಡ್ಬೇಕು ಇವತ್ತು. ನೋಡು ಹುಡ್ಗ ಸಾಕ್ಬೇಕು ಅಂತ ಪ್ರೀತಿಯಿಂದ ಅನ್ಕೊಂಡಿದ್ದಾನೆ, ನೋಡೋದು. ಹೋಗು ಅಕ್ಷಯ್ ಅವರೇ. ಮತ್ತೆ ಮನೀಶ್, ನಿನ್ನ ಹೆಸರು? ನಾಚಿಕ ಗಿರೀಶ್. ಇವ್ರಿಗೆಲ್ಲ ಪಾಪ ನೋಡಿ, ರವಿ, ಇವ್ರಿಗೆಲ್ಲ ಏನಂದ್ರೆ ಪಾಪ ಇವರೆಲ್ಲ ನಡ್ಕೊಂಡು ಹೋಗ್ತಾರೆ. ನನಗೆ ತುಂಬ ಬೇಜಾರಾಗ್ತೈತೆ. ಈ ವಿಡಿಯೋನ ಡೈಲಿ ಬ್ಲಾಗಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇನ್ಮೇಲೆ ಎಲ್ಲಾದ್ರೂ ಇವ್ರಿಗೆ ದಯವಿಟ್ಟು ಟ್ಯಾವ ಸ್ಕೂಲ್ ಕಡೆಯಿಂದ ಈ ಹುಡುಗರು ಸ್ವಲ್ಪ ತುಂಬ ದೂರದಿಂದ ನಡ್ಕೊಂಡು ಬರ್ತಾರೆ, ಇವ್ರಿಗೆ ನೀವೆಲ್ಲ ಸ್ವಲ್ಪ ಹೆಲ್ಪ್ ಮಾಡಬೇಕು. ಓಕೆ. ಪ್ರತಿಯೊಬ್ರು ಕಷ್ಟನ ಕೇಳ್ತೀನಿ ಅಂತ ನಿಮ್ಗೆ ಮುಂಚೆ ಹಳೆ ವಿಡಿಯೋದಲ್ಲೆಲ್ಲ ಹೇಳಿದೆ. ಇವತ್ತು ಒಬ್ರು ಹೊಸ ವ್ಯಕ್ತಿನ ಪರಿಚಯ ಮಾಡಿಸ್ತೀನಿ. ಅವ್ರ ಕಷ್ಟ ಸುಖ ಏನಿದೆ ಎಲ್ಲಾನು ಕೇಳದ, ಅವರ ಜೀವನದಲ್ಲಿ ಏನೇನಾಗಿದೆ, ಅವ್ರ ಘಟನೆಗಳು ಎಲ್ಲಾನು ಅವ್ರನ್ನ ಮನ್ಸಿಂದ ಅವ್ರು ಹೇಳಕ್ ರೆಡಿ ಇದ್ದಾರೆ. ಅವ್ರನ್ನ ಕೇಳದ. ಬನ್ನಿ, ಅವ್ರ ಹೆಸರನ್ನ ಪರಿಚಯ ಮಾಡ್ಕೊಳ್ತೀನಿ. ಅಮ್ಮ ನಮಸ್ಕಾರ. ನಮಸ್ಕಾರ. ನಿಮ್ ಹೆಸರು ಅಮ್ಮ? ನಿಂಗಮ್ಮ. ನಿಂಗಮ್ಮ. ನಿಮ್ ಸ್ವಂತ ಊರು ಯಾವ್ದಮ್ಮ? ಮಾರ್ಸಿಂಗ್ನಳ್ಳಿ. ಮಾರ್ಸಿಂಗ್ನಳ್ಳಿ. ನಿಮ್ಗೆ ಎಷ್ಟು ಅಮ್ಮ ವಯಸ್ಸು? 75. 75. ಈಗ ಅಮ್ಮ 75 ವರ್ಷದಲ್ಲಿ ನಿಮ್ಗೆ ಯಾವಾಗ್ಲೂ ಜೀವನದಲ್ಲಿ ಕಷ್ಟ ಅನ್ನೋದು ಬಂದೈತೋ, ಇಲ್ಲ ಅಂದ್ರೆ ಯಾವಾಗ್ಲೂ ನೀವು ಚೆನ್ನಾಗಿ ಸುಖವಾಗಿದ್ದರಿಯೋ, ಇಲ್ಲ ಕಷ್ಟ ಸುಖ ನೊಂದಿದು ಜಾಸ್ತಿ ಬಂದೈತು? ನಮ್ ಮದ್ವೆಗ್ ಬಂದಾಗ ಸುಖವಾಗೇ ಇದ್ದು, ಸುಖವಾಗೇ ಇದ್ಮೋ ಮಕ್ಳು ಆದೋ. ಮಕ್ಳಾದ್ಮ್ಯಾಕ ಹೊಸಿ ತೊಂದ್ರೆ ಆಯ್ತು. ತೊಂದ್ರೆ ಆದ್ಮ್ಯಾಕ ನಾವು ಬೇಕಾದಷ್ಟು ಕಷ್ಟ ಅನ್ಭೋಗ್ಸಿದ್ಮು. ಆಗ ನಮ್ಮ ಮಕ್ಳಿಗೆ ನಮ್ ಹುಟ್ಟಿ ನಮ್ಮ ಮಕ್ಳಿಗೆ ಏನು ಇದಿಲ್ವಲ್ಲ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಒಂದಷ್ಟ ಏನೋ ಮಕ್ಳಿಗೆ ದಾರ ಮಾಡಿದ್ರು. ಅದ್ರಲ್ಲಿ ಮಾಡ್ಬಿಟ್ಟು ನಮ್ಮ ಯಜಮಾನ್ರು ಇದ್ರು, ಅವ್ರು ತೀರೋಗ್ಬಿಟ್ರು. ತೀರೋಯ್ತಲೇನೆ ನಾನು ನಮ್ಮ ಮಕ್ಳಿಗೆ ಏನ್ ಕೊಡ್ಬೇಕು ಅದ ಕೊಟ್ಬಿಟ್ಟು ನಮ್ಮ ಮಕ್ಕ ಬದುಕ್ಲಿ ಹೆಚ್ಚುಕಟ್ಟಾಗಿ ಅನ್ಬಿಟ್ಟು ನಾನು ಬಂದ್ ಕಷ್ಟ ಅನುಭವಿಸ್ಕೊಂಡು ನಾನು ಸುಖವಾಗ ಇರ್ಬೇಕು ಅಂತ ಕೇಳಲಿಲ್ಲ. ನಮ್ಮ ಮಕ್ಕ ಅಚ್ಚುಕಟ್ಟಾಗಿರ್ಲಿ, ನಾನ್ ಪಾಡ ನಾನು ಇದ್ ಮಾಡ್ಕೋಬೇಕು, ಜೀವನ ನಾನು ಹಾಳು ಮಾಡ್ಕೋಬಾರ್ದು. ನನ್ ಕೈಯಾರ ಬ್ರಹ್ಮ ಕರಿಬೇಕು, ನಮ್ ಹೋಗ್ಬೇಕು. ನಾವ್ ಇದ್ದಾಗಲೇ ನಮ್ ಜೀವನ ನಮ್ ಕೈಯಾರ ಹಾಳು ಮಾಡ್ಕೋಬಾರ್ದು ಅಂದ್ಬಿಟ್ಟು ನನ್ ಕಷ್ಟ ಸುಖ ನಾನೇ ನುಂಗಿಸ್ಕೊಂಡು ನಾನೇ ಹೋಯ್ತೀನಿ, ಯಾರಿಗೂ ತೊಂದ್ರೆ ಕೊಡ್ದಂತಾನೆ ಇರ್ಬೇಕು. 4 ಇನ್ನುವೆ ಜನ ಮಂದಿ ನೋಡ್ಬೇಕು, ಇರ್ಬೇಕು ಅಂತ. ಬಂದ್ ಕಷ್ಟ ಎಲ್ಲ ಬರ್ಲಿ ಅನ್ಭೋಗ್ಸಮಂತ ನನ್ನ ನಿರ್ಧಾರ ಮಾಡೀನಿ ನಾನು. ಇಲ್ಲ, ನೀವು ಈಗ ಹೇಳಿದ್ರಲ್ಲ ಒಂದ್ ಮಾತು ನೋಡಿ, ನಮ್ ಕಷ್ಟ ಏನೇ ಬರ್ಲಿ ನನ್ ಮಕ್ಳು ಚೆನ್ನಾಗಿರ್ಬೇಕು ಅಂದ್ರಲ್ಲ, ಇದು ಪ್ರತಿಯೊಬ್ಬ ತಾಯಿನೂ ಬಯಸೋದಿದೆ. ಯಾಕೆಂದ್ರೆ ಪ್ರತಿಯೊಬ್ಬ ತಾಯಿನೂ ನೋಡು, ನಾನು ಏನೇ ಆದ್ರೂ ನನ್ ಮಕ್ಳು ಚೆನ್ನಾಗಿರ್ಬೇಕು ಅಂತ, ಅದು ನಿಮ್ದು ಒಳ್ಳೆ ಗುಣ, ಅದು ಒಪ್ಕೋತೀನಿ. ಈಗ ನಿಮ್ಗೆ ಈಗ ನೋಡಿ, ಕೆಲವು ಹುಡುಗರು ಈಗ ಚಿಕ್ಕ ಹುಡುಗರು, ಆಮೇಲೆ ಈಗ ಚಿಕ್ಕ ಹುಡುಗರೇ ಆಗ್ಬೋದು, ಒಂದ್ 18 ವರ್ಷಕ್ಕೆ ಒಂದ್ ಹೆಣ್ಮಗಳಿಗೆ ಮದ್ವೆ ಮಾಡಿರ್ತಾರೆ. ಅವಳು ಒಂದ್ 3 ವರ್ಷ 4 ವರ್ಷ ಸಂಸಾರ ಮಾಡಿದ ತಕ್ಷಣನೇ ಜೀವನ ಏನೋ ಕಷ್ಟ ನನ್ನ ಮೇಲೆ ಆಕಾಶನೇ ಬಿದ್ದೋಗದೆ ಅನ್ನೋ ತರ
ಅವರು ಜೀವನ ಮಾಡಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಇಂಥವ್ರಿಗೆಲ್ಲ ನೀವ್ ಏನ್ ಹೇಳ್ತೀರಿ? ಇಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಇಷ್ಟ ಕಷ್ಟ ಪಟ್ರು ನಾವು ಮುಂದೆ ಎಷ್ಟ ಕಷ್ಟ ಬಂದ್ರು ನಾವ್ ಅನುಭವಿಸ್ಬೇಕು. ನೀನ್ ತೊಂದ್ರೆ ಮಾಡ್ಕೋಬಾರ್ದು, ನೀನ್ ಸುಖವಾಗಿರ್ಬೇಕು. ಎಷ್ಟ ಕಷ್ಟ ಬಂದ್ರು ನಾವ್ ನೀಸ್ಕೊಯ್ತೀನಿ, ನೀನ್ ತೊಂದ್ರೆ ಆಗ್ಬಾರ್ದು, ನೀನ್ ಮುಚ್ಚುಕಟ್ಟಾಗಿ ಬದುಕ್ಬೇಕಾರ. ಅಂದ್ರೆ ಈಗ ನೀವು ಅವ್ರಿಗೆ ಹೇಳೋದು ಏನಂದ್ರೆ, ಈಗ ಚಿಕ್ಕ ಏಜ್ಗೆ ಮದ್ವೆ ಆಗಿರುವಂತ ಹೆಣ್ಮಕ್ಳಿಗೆ ಒಂದ್ 5 ವರ್ಷ ಸಂಸಾರ ಮಾಡಿದವಳಿಗೆ, ನೋಡಮ್ಮ ನೀನು ಈಗ ಗಂಡ ಈಗ ಏನೋ ಒಂದ್ ಮಾತಾಡ್ದ ಅಂದಿಟ್ಕು ನೀನು ಅದಕ್ಕೆಲ್ಲ ನೀನ್ ಜಗಳ ಆಡ್ಕೊಂಡು ನೀನು ಮುಂದೆ ಹೋದ್ರೆ ಸಂಸಾರ ಹಾಳಾಗುತ್ತೆ. ನೀನ್ ಇದ್ದ ಜೀವನ ಕಷ್ಟ ಬರ್ಲಿ ಸುಖ ಬರ್ಲಿ ನೀನ್ ನೀಸ್ಕ ಹೋಗ್ಬೇಕು, ಮುಂದೆಲ್ಲ ಒಂದಿನ ಒಳ್ಳೆ ಸುಖ ಸಿಗುತ್ತೆ ಅನ್ನೋದ ನೀವ್ ಹೇಳ್ತಿದ್ರಿ. ಹೇಳ್ತೇವೆ. ಹೌದು. ಈಗ ಅಮ್ಮ, ಈಗ ನೀವ್ ಹೇಳಿದ್ರಿಲ್ಲ, ಇದೆಲ್ಲ ನೀವ್ ಹೇಳಿದ್ದು ಕರೆಕ್ಟು ಅಮ್ಮ. ಈಗ ನಿಮ್ ಹೆಸರೇನಂದ್ರೆ ನಿಂಗಮ್ಮವ್ರೆ. ನೀವು ಈಗ ನಿಮ್ಗೆ ಯಾವಾಗ್ಲಾರುವೆ ಈಗ ನೋಡಿ, ಈಗ ಒಂದೊಂದ್ ಟೈಮು ಕೆಲ್ಸಕ್ಕೆ, ಈಗ ನೀವು ಕೆಲ್ಸಕ್ಕೆ ಹೋಯ್ತಿದ್ರ ಇಲ್ಲ ನೀವು ಮನೇಲೆ ಇರೋದು? ಯಾವಾಗ ಕೂಲಿ ಹೋಯ್ತೀನಿ, ಕೂಲಿ ನಾನ್ ದುಡಿಬೇಕು ಅನ್ನೋ ಆಸೆ, ದುಡಿತೀನಿ. ದೇವ್ರು ಅವತ್ಗೆ ಯಾವಾಗ ನಿಲ್ಲಿಸ್ತಾನ ಅಲ್ಗ ನಾನು ಮನ್ಸ್ತಾಪ್ ಮಾಡ್ಬಿಟ್ಟು ಇರುಮ್ಮ. ಆ ಭಗವಂತ ಏನ್ ಮಾಡ್ತಾನ ಅದ್ರಂತೆ ಆಗ್ಲಿ ಅಂತ ನಾ ಗೇಯಿಕೆ ಹೋಯ್ತೀನಿ. ಅಂದ್ರೆ ಕೆಲ್ಸ ಮಾಡ್ತಿದ್ರಿ, ನಿಮ್ಮ ಆರೋಗ್ಯ ಎಲ್ಲ ಚೆನ್ನಾಗದೆ ನೋಡಿ. ಈಗ ನೀವ್ ಹೇಳಿದ್ರಲ್ಲ, ನೀವು ಕೆಲ್ಸ ಗೈತಾ ಇರೋದ್ರಿಂದನೇ ನಿಮ್ ಆರೋಗ್ಯ ಚೆನ್ನಾಗಿರೋದು. ನಾವು ಎಷ್ಟು ಕುತ್ಕತೀವಿ ನಾವ್ ಆರೋಗ್ಯ ಅಷ್ಟು ನಮ್ಗೆ ಇದಾಗುತ್ತೆ, ಕೆಡುತ್ತಾ ಇರುತ್ತೆ. ನೀವ್ ನೋಡಿ, ಈಗ ಈ ಏಜ್ ಅಲ್ಲಿ ಈಗ 75 ವರ್ಷ ಅಂದ್ರೆ ಈಗ್ಲೂ ನೀವು ಕೆಲ್ಸಕ್ಕೆ ಹೋಗ್ತೀರಿ. ನೋಡಿ ಈಗ ಇವಾಗ ಎಲ್ರೂ ನೋಡಿ ಅಜ್ಜಿಗೆ 75 ವರ್ಷ. ಈ ಏಜ್ ಅಲ್ಲಿ ಅವರು ಕೆಲ್ಸಕ್ಕೆ ಹೋಗ್ತಾರೆ. ಯಾಕೆಂದ್ರೆ ಅದ್ ನಿಜ, ಅವ್ರು ಕೆಲ್ಸಕ್ಕೆ ಹೋದ್ರೇನೆ ಅವ್ರ ಆರೋಗ್ಯ ಚೆನ್ನಾಗಿರುತ್ತೆ. ಈಗ ಕುತ್ಕೊಬಿಟ್ರೆ ಏನಾಗುತ್ತೆ ಅಂದ್ರೆ, ಕುತ್ಕೊಂಡಾಗ್ಲೇ ಆಟೋಮೆಟಿಕ್ ಆರೋಗ್ಯ ಅದೇ ಕೆಡ್ತಾ ಇರುತ್ತೆ. ಕುತ್ಕೋಬಾರ್ದು, ಯಾವತ್ತು ಕೆಲ್ಸ ಮಾಡ್ಬೇಕು. ಏನಾದ್ರು ಒಂದು 10 ರೂಪಾಯಿ ದುಡಿತಿರೋ, 100 ರೂಪಾಯಿ ದುಡಿತಿರೋ, 1000 ದುಡಿತಿರೋ, 1,00,000 ದುಡಿತಿರೋ ನಿಮಗ್ ಬಿಟ್ಟಿದ್ದು. ಅಂದ್ರೆ ಕುತ್ಕೋಬಾರ್ದು, ಕೆಲ್ಸಕ್ ಹೋಗ್ಬೇಕು, ಕೆಲ್ಸ ಮಾಡ್ಬೇಕು. ಈಗ ನಮ್ಮ ಅಜ್ಜಿಯವರು ನಿಂಗಮ್ಮವ್ರು ಹೇಳಿದ್ದೊಂದು ಮಾತು ನಮಗೂ ಇಷ್ಟ ಆಯ್ತು. ಯಾಕೆಂದ್ರೆ ನಾವು ಈಗ ನಮ್ಮಂತ ಹುಡುಗರುಗಳೆಲ್ಲ ತಿಳ್ಕೊಬೇಕಾದಂತ ವಿಚಾರ ಇದು ಅಮ್ಮ. ಈಗ ಕೆಲವು ಹುಡುಗರು, ಈಗ ಚಿಕ್ಕ ಹುಡುಗರು ಅಮ್ಮ, ಈಗ ಏನು ಗೊತ್ತಿರಲ್ಲ ಈ ಹುಡುಗರು ಸ್ಕೂಲ್ಗೆ ಹೋಗಿ ಇದು ಕಾಲೇಜ್ಗೆ ಹೋಗ್ರಿ ಅಂತ ಕಳ್ಸುದ್ರೆ, ಈಗ ಲವ್ ಹಂಗೆ ಹಿಂಗೆ ಅಂತ ತಂದೆ ತಾಯಿನ ಎದುರಾಕೊಂಡು ಮದ್ವೆ ಆಗುವಂತ ಹುಡುಗರಿಗೆ ಏನ್ ಹೇಳ್ತೀರಾ ನೀವು? ತಪ್ಪು. ಒಬ್ರು ಸಂಘ ಸೇರ್ಬೇಡ್ರಿ. ನಿಮ್ ಬುದ್ಧಿ ಏನು, ಸ್ಕೂಲು ಮಾಸ್ಟರ್ ಹೇಳ್ದಂಗ್ ಕೇಳ್ಬೇಕು, ಹೋಗ್ಬೇಕು, ತಾಯಿ ತಂದಗೆ ಹೆಸರುನೋಸ್ಕ ತರಬೇಕು, ಬುದ್ಧಿಯಾಗ ಓದ್ಬೇಕು. ನೀವು ನಿಮ್ ಕೈ ಮೇಲೆ ನಿಂತ್ಕೋಬೇಕು, ಕಾಲ್ ಮೇಲೆ. ನೀವು 4 ಜನ ದುಡ್ದು ಅನ್ನ ಹಾಕ್ಬೇಕು, ಒಳ್ಳೆ ಬುದ್ಧಿ ಕಲಿಬೇಕು, ಕೆಟ್ಟ ಬುದ್ಧಿ ಕಲಿಬಾರ್ದು. ನಿಮ್ ತಾಯಿ ತಂದೆ ಹೇಳ್ದ ಮಾತ ಕೇಳ್ಕೊಂಡ್ ಹೋಗ್ಬೇಕು. ಇನ್ನೊಬ್ರ ಆಸೆ ಮಾಡ್ಕೊಂಡ್ ಅವ್ರ ಮಾತು ಇವ್ರ ಮಾತು ಕೇಳ್ಕೊಂಡ್ ಹೋಗ್ಬೇಡ್ರಿ ಕಣಪ್ಪ, ನಿಮ್ ಮುಂದರಿಬೇಕು ಅಂತ ಹೇಳ್ತೀನಿ. ಇಲ್ಲಮ್ಮ, ನೀವ್ ಹೇಳ್ದಂಗೆ ಕರೆಕ್ಟು. ಈಗ ನೋಡಿ, ಈಗ ನಿಮ್ಗೆ 75 ವರ್ಷ ಅಂದ್ರೆ ಅಮ್ಮ, ಈಗ ನಿಮ್ಗೆ ಸರ್ಕಾರದ ಕಡೆಯಿಂದ ಈಗ ಪಿಂಚಣಿ ಅದು ಏನಾರು ಅಮ್ಮ ಬರುತ್ತಾ ಇಲ್ಲ? ಏನಿಲ್ಲ, 5 ತಿಂಗಳಾಯ್ತು ನಿಂತೋಗಿ. ನೋಡಿ 75 ವರ್ಷ. ಈಗ ಬಸ್ಸಲ್ಲಿ ಹೋಗುವಾಗ ಸೀನಿಯರ್ ಕಾರ್ಡ್ ಅದು ಇದು ಅಂತ ಕೊಡ್ತಾರೆ. ಈಗ ಪಾಪ ಇವ್ರಿಗೆ ಫ್ರೀ ಯೋಜನೆ ಬಿಟ್ರೆ, ಅಂದ್ರೆ ಫ್ರೀ ಅವ್ರು ಎಲ್ಲಿ ಹೋಗ್ತಾರೆ? ಎಲ್ಲೂ ಹೋಗಲ್ಲ ಅವರು. ಈಗ ನೋಡಿ, ಅವ್ರಿಗೆ ಏನಿಲ್ಲ, ಅವ್ರಿಗೆ ಪಿಂಚಣಿ ದುಡ್ಡು ಬರ್ತಿಲ್ಲ. ಈಗ ಪಿಂಚಣಿಗಮ್ಮ ನೀವೆಲ್ಲೂ ಅರ್ಜಿ ಹಾಕಿ ಏನು ಇದ್ ಮಾಡಿಲ್ಲ? ಇನ್ನು 3 ತಿಂಗಳ ಕಾಯ್ಬೇಕು ಅಂದ್ರೆ ನಿಮ್ ಮುಂಚೆ ಹಾಕಿದ್ರ ಅರ್ಜಿ? ಹಾಕಿದ್ರು, ಕೊಟ್ಟಿ ನಿಂತೋಯ್ತಾ? ಎಷ್ಟು ತಿಂಗಳಾಯ್ತು ನಿಂತಾಗೆ? 5 ತಿಂಗಳಾಯ್ತು. ದಯವಿಟ್ಟು ಇದನ್ನ ಯಾರು ಸರ್ಕಾರಿ ಇದಕ್ ಸಂಬಂಧಪಟ್ಟ ವ್ಯಕ್ತಿಗಳು ಯಾರಾದ್ರೂ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನೋಡಿ. ಎಷ್ಟೋ ಜನಕ್ಕೆ ಪಿಂಚಣಿ ದುಡ್ಡು ಬರ್ತಾ ಇಲ್ಲ, ಅವ್ರಿಗೆಲ್ಲ ಬರ್ಬೇಕು. ಯಾಕೆಂದ್ರೆ ನೋಡಿ, ಏಜ್ ಆಗಿರೋರ್ಗೆ, ಚೆನ್ನಾಗಿರೋರ್ಗೆ, ಗುಂಟ್ಕಲ್ಲಂಗಿರೋರ್ಗೆ ನೀವು ದುಡ್ಡನ್ನ ಕೊಟ್ರೆ, ಇಂತ ಏಜ್ ಆಗಿರೋರ್ಗೆ ಏನ್ ಮಾಡ್ತಾರೆ ನೋಡಿ, ಇವ್ರು ಕೆಲ್ಸಕ್ಕೆ ಹೋಗಿ ಇಂತ ಬಿಸ್ಲು ಅನ್ನೋದಂತಾನೆ ಕೆಲ್ಸ ಮಾಡ್ತಾವ್ರೆ. ಇಂಥವ್ರಿಗೆ ನೀವು ಪಿಂಚಣಿ ದುಡ್ಡು ಹಾಕ್ಬೇಕು. ನೀವ್ ಯಾರ ಚೆನ್ನಾಗಿ ಮನೇಲಿ AC ಹಾಕೊಂಡ್ ಕುತ್ಕೊಂಡವ್ರಿಗೆ ಪಿಂಚಣಿ ದುಡ್ಡು ಕೊಟ್ರೆ ಅದು ಪ್ರಯೋಜನ ಇಲ್ಲ. ಅಲ್ಲಿದ್ದವನ್ಗೆ ಕಳ್ಳೆ ಇಲ್ಲ, ಕಳ್ಳೆ ಇದ್ದವನ್ಗೆ ಹಳ್ಳಿಲ್ಲ ಅಂತಾರಲ್ಲ, ಹಂಗೆ ನೀವು ಮಾಡ್ಬಾರ್ದು ಯಾವ್ದೇ ಕಾರಣಕ್ಕೂ ಅಮ್ಮ. ಈಗ ನೀವ್ ಇಷ್ಟೆಲ್ಲ ಹೇಳಿದ್ರಿ ಅಲ್ವಾ? ಈಗ ನೋಡಿ, ಈಗ ಹುಡುಗರುಗಳು ಈ ತರ ಈಗ ನಿಮ್ಗೆ ಯಾವತ್ತಾರುವೆ ನೋಡು ಜೀವನದಲ್ಲಿ ನನ್ಗೆ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರಿ. ದೇವ್ರ ನಿಮ್ಗೆ ಚೆನ್ನಾಗಿಟ್ಟವ್ರೆ, ನೀವ್ ಚೆನ್ನಾಗಿರ್ಲಿ, ನೀವು ಹಿಂಗೆ ಒಳ್ಳೆ ಇದಾಗಿರ್ಲಿ. ನಿಮ್ಗೆ ಈಗ ಕೆಲವರು ಸಣ್ಣ ಪುಟ್ಟ ಒಂದ್ ಮಾತಿಗೆ ಜಗಳ ಆಡೋದು ಹಿಂಗೆಲ್ಲ ಮಾಡ್ತಾರೆ. ನಿಮ್ಗೆ ಆತರ ಯಾರಿಗಾರು ನಿಮ್ಗೆ ಜಗಳ ಆಡ್ಬೇಕು ಆತರ ಈ ತರ ನಿಮ್ಗೆ ಅನ್ಸೈತಾ? ಇಲ್ಲ ಅಂದ್ರೆ ನಾನ್ ಯಾರ ತಂಟಕ್ಕೂ ಹೋಗುದಿಲ್ಲ, ಯಾರ ಜಗಳಕ್ಕೂ ಹೋಗುದಿಲ್ಲ. ಅವ್ರ ಜಗಳ ಕಟ್ಕೊಂಡ್ ನಮ್ಗೆ ಹಾಕ್ಬೇಕು. ನಾವ್ ಸೇಫ್ಟಿ ಆಗಿದ್ರೆ ಸರಿ, ನಾವ್ ಯಾರ ತಂಟು ಬೇಡ. ನನ್ನ ಮಕ್ಳು ಇಟ್ಟು ಕೊಟ್ರು ಸರಿ, ಕೊಡ್ದೇ ಸರಿ, ಅವ್ರ ಅಚ್ಚುಕಟ್ಟಾಗಿ ಹೋಗಕ್ಕಲ್ಲಿ. ನಾನ್ ಇನ್ನೂ ಜಿಡ್ಕೋಬೇಕಾದ್ರೆ ತಿಂತೀನಿ. ಭಗವಂತ ನನ್ ಕೈ ಕಾಲ್ ಶಕ್ತಿ ಕೊಡೋಗ. ಈಗ ಅಮ್ಮ, ಒಂದು ಹೆಣ್ಣು ಮಗಳು ನೋಡಿ, ಈಗ ನಿಮ್ಗೂ ಒಂದ್ ಹೆಣ್ಣು ಮಗಳು ಮನೆಗೆ ಸೊಸೆಯಾಗಿ ಬರ್ತಾಳೆ. ಇವಳು ಹೆಣ್ಮಗಳು ಅತ್ತೆನ ತಾಯಿ ತರ ನೋಡ್ಕೋಬೇಕು ಅಂತ ಫಸ್ಟ್ ಹೇಳ್ತಾರೆ. ಕೆಲವೊಬ್ರು ಏನ್ ಮಾಡ್ತಾರೆ, ಅವ್ರನ್ನ ಕಾಲ ಕ್ರಮೇಣ ದೂರ ಅವ್ರನ್ನ ಇದ್ ಮಾಡ್ಕೋತಾರೆ, ದೂರ ಮಾಡ್ತಾ ಇರ್ತಾರೆ.
ಇಂಥವ್ರಿಗೆ ನಿಮ್ಗೂ ಒಬ್ರು ತಾಯಿ ಇದಾರೆ, ಅವ್ರನ್ನ ಆತರ ನೋಡ್ಕೋಬೇಕು ನಿಮ್ ತಾಯಿ ತರನೇ ಅಂತ ಹೇಳ್ತೀರಾ? ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರ ತಂದಿರೋರು ನಮ್ಮ ಹೆಣ್ಮಕ್ಳು ಹೆಂಗೆ ಹ್ಮ್ ಅದ ನಾಮ್ ಬಾಳ್ಸುಮ್ ಅಂತ ನಾಮ್ ತಿಳ್ಕೊಂಡ್ ಬಾಳಿಸ್ತೀವಿ. ಅವ್ರ ಬುದ್ಧಿ ಸ್ವತಂತ್ರದಲ್ಲಿ ತಿಳ್ಕೊಂಡು ನಮ್ಮ ತಾಯಿ ಹಂಗ ಅವ್ರ ಇವ್ರು ಅಂತ ಅವ್ರು ತಿಳ್ಕೊಬೋದ್ರೆ ಏನು ಇಲ್ಲ. ಅವ್ರು ತಿಳಿದಿದ್ರು ನಮ್ ಬಲ್ಬುಜ ಮಾಡಕ್ ಆಗೋದಿಲ್ಲ. ಅದ್ರಂತ ನಾನು ಮನ್ಸ್ ಕೊಡುದಿಲ್ಲ. ಅವ್ರೇ ಚಂದಾಗಿಲ್ಲ ಯಾವ ತಟ್ಕ್ ಹೋಗುದಿಲ್ಲ, ತಗರಾಗ ಹೋಗುದಿಲ್ಲ, ಏನು ಇಲ್ಲ. ಬಾಡ್ಸ್ಬೇಕು ಅಂತ ನಮ್ ಜನ್ಮದಲ್ಲಿ ಅದ, ಅವ್ರ ಆತ್ಮದಲ್ಲಿ ಇಲ್ಲ. ಅದ ನಮ್ಮ ಇದ್ ಮಾಡೋದ್ ಬೇಡ ಅಂದ್ಬಿಟ್ಟು ನಮ್ಮಷ್ಟಕ್ ನಮ್ ಅಷ್ಟೇ. ಇವಾಗ ನೋಡಿ, ಈಗ ನಮ್ಮ ನಿಂಗಮ್ಮ ಅವರು ಒಂದು ಒಳ್ಳೆ ಮಾಹಿತಿ ಕೊಟ್ರು. ಅಮ್ಮ ಈ ತರ ವಿಡಿಯೋಗಳು ನಾವು ಮಾಡ್ತಾ ಇದೀವಲ್ಲ, ನಿಮ್ಗೆ ಏನಿಸ್ತು ಅಮ್ಮ? ಈಗ ಎಲ್ಲಾರು ಪ್ರತಿಯೊಬ್ರು ಕಷ್ಟ ಸುಖನ ಕೇಳ್ತಾ ಇದೀವಿ. ನಿಮ್ಮ ಕಷ್ಟನು ಕೇಳ್ದೆ, ನಿಮ್ಮ ತರಾನೇ ಎಷ್ಟು ಜನ ಇದಾರೆ, ಎಲ್ಲಾರ ಕಷ್ಟ ಸುಖನು ಕೇಳ್ತೀವಿ. ಯಾರನ್ನು ನಾವು ತಾರತಮ್ಯ ಮಾಡಲ್ಲ, ಅವರು ಇವ್ರು ಅಂತ ನಾವು ನೋಡಲ್ಲ. ಪ್ರತಿಯೊಬ್ರು ಮನ್ಸರು ಅಂತ ನಾವ್ ಅನ್ಕೊಂಡು ಎಲ್ಲಾರ್ಗು ಅವ್ರು ನಮ್ಮಂಗೆ ಇಲ್ವಾ ಅಂತ ನಾವೆಲ್ಲಾರ್ನು ಕಷ್ಟ ಸುಖನು ಕೇಳ್ತಾ ಇದೀವಿ. ನಿಮ್ಗೆ ಈಗ ಈ ತರ ವಿಡಿಯೋ ಮಾಡ್ತಾ ಇರೋದು ನಿಮ್ಗೆ ಏನ್ ಅನ್ಸ್ತಮ್ಮ? ಈಗ ನಾವ್ ಇದೇ ತರ ಮಾಡ್ಬೇಕು, ಇಲ್ಲ ಅಂದ್ರೆ ಬೇಡಪ್ಪ ಈ ತರ ವಿಡಿಯೋಗಳು ಮಾಡೋ ಸರಿನೋ ತಪ್ಪು ಅಮ್ಮ? ಇಲ್ಲ, ತಪ್ಪಿಲ್ಲ, ಮಾಡ್ಬೋದಾ? ಇಂಥವ್ರಿಗೆ ಮಾಡ್ಬೋದಾ? ಮಾಡ್ಬೋದು. ನೋಡಿ, ಪ್ರತಿಯೊಬ್ರಿಗೂ ಒಂದೊಂದ್ ಕಷ್ಟ ಇರುತ್ತೆ. ದಯವಿಟ್ಟು ಇದೇ ತರ ಒಳ್ಳೊಳ್ಳೆ ವಿಡಿಯೋಗಳು ಬೇಕು ಅಂದ್ರೆ ನಮ್ ಫೇಸ್ ನ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಮ್ಮ ಆ ಕಡೆ ಕ್ಯಾಮ್ರಾ ನೋಡಿ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಮಾಡಿ ಅಮ್ಮ. ಇದೇ ತರ ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳಿ, ನಮ್ಗೆ ಹೆಲ್ಪ್ ಮಾಡಿ ಅಂತ ಹೇಳಿ, ಇವ್ರಿಗೆ ಇದೇ ತರ ಒಳ್ಳೆ ಒಳ್ಳೆ ವಿಡಿಯೋ ಮಾಡೋಕೆ ಅಂತ ಹೇಳಿ ಎಲ್ಲಾರ್ಗು ಇದೇ ವಿಡಿಯೋಕ್ಕೆ ಸಂತೋಷ ಪಡಿಸಿ ನಮ್ಗ ಇದ್ ಮಾಡ್ಕೊಡ್ರಿ ಸರ್. ಓಕೆ, ಆಯ್ತು.